ಜಡ್ಜ್ಮೆಂಟ್ ಡೇ 10 ವರ್ಷಗಳ ಹಿಂದೆ ನಡೆದ ಸಂಚಲನಕಾರಿ ಕೊಲೆ ಪ್ರಕರಣವೊಂದರ ತೀರ್ಪು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ನಾಯಕ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ, ಕೊಲೆ ನಡೆದಾಗ ಸಚಿವ, ಈಗ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 20 ಜನರ ಹಣೆ ಬರಹ ನಿರ್ಧಾರ ಆಗಲಿದೆ ಕೆಲವೇ ಕ್ಷಣಗಳು. ಎಳೆಯಾಗಿ ಬಿಡಿಸಿಡ್ತಾ ಇದ್ವಿ ನಿಮ್ಮ ಎದುರಿಗೆ. ಹೇಗೆ 2016ರಲ್ಲಿ ಕೊಲೆಯಾದಾಗ ಈ ಷಡ್ಯಂತ್ರದಲ್ಲಿ ಪೊಲೀಸರು ಭಾಗಿಯಾಗಿದ್ದರು. ನಂತರ ಕೊಲೆ ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲು ಎಳೆಯುವಲ್ಲಿ ಪೊಲೀಸರು ಸಹಕರಿಸಿದ್ದರು. ಅದರ ಪರಿಣಾಮ ಸಿಬಿಐ ತನಿಖೆಯಲ್ಲಿ ಎದುರಿಸಿದ್ದಾರೆ. ಪ್ರಕರಣದ ಆರೋಪಿಗಳಾಗಿದ್ದಾರೆ. ನಮ್ಮ ಜೊತೆಗೆ ಮತ್ತೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಗುರು, ಈ ಪ್ರಕರಣ ಈ ಹಂತಕ್ಕೆ ಬರಬೇಕು ಅಂದರೆ ಇಬ್ಬರು ಪ್ರಮುಖವಾಗಿ ಕಾಲೂರಿ ನಿಂತ್ಕೊಂಡು ಬಡದಾಡಿದ್ದು. ಒಂದು ಗುರುನಾಥ ಗೌಡರು, ಬಸವರಾಜ್ ಕೊರವಾರ್. ಇಬ್ಬರ ಹೋರಾಟ ಹೆಂಗಿತ್ತು? ಅವರಿಗೆ ಪ್ರಾಣ ಬೆದರಿಕೆಗಳ ಬಂದವು, ದುಡ್ಡಿನ ಆಮಿಷಗಳ ಬಂದವು, ಏನೇನೋ ಆಯಿತು. ಧಾರವಾಡ ಜಿಲ್ಲೆಯಲ್ಲಿ ನಡೀತಿರುವಂತಹ ಸರಣಿ ಕೊಲೆಗಳ ಬಗ್ಗೆ ನಾವು ಕೇಳೋದಾದ್ರೆ, ಧಾರವಾಡದಲ್ಲಿ 2016, 17, 18ರಲ್ಲಿ ನಡೆದ ಕೊಲೆಗಳ ಸಂಖ್ಯೆ ಬಹಳ ಬೆಚ್ಚು ಬೀಳಿಸುವಂತಿತ್ತು. ಈ ಹಿನ್ನೆಲೆಯಲ್ಲಿ 2016ರಲ್ಲಿ ಯೋಗೇಶ್ ಗೌಡರ ಕೊಲೆಯಾದಾಗ ಏಷ್ಯಾನೆಟ್ ಸುವರ್ಣ ಸುದ್ದಿಯನ್ನು ಬಿತ್ತರಿಸಿತ್ತು. ಅದಾದ ನಂತರ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ರು. ಈ ತರ ಆಯಿತು ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರು. ಕುಟುಂಬದವರು ಹೇಳ್ತಾನೆ ಇದ್ರು, ಇದರಲ್ಲಿ ರಾಜಕೀಯ ಪ್ರಭಾವ ಇದೆ, ರಾಜಕೀಯ ಕೈವಾಡ ಇದೆ, ರಾಜಕೀಯ ವೈಷಮ್ಯಕ್ಕೆ ನಡೆದಿದೆ, ಯಾವುದೇ ಭೂವ್ಯಾಜ್ಯ ಇಲ್ಲ ಅಂತೇಳಿ ಕೋರ್ಟ್ ಗಮನಕ್ಕೆ ತರ್ತಾನೆ ಇದ್ರು. ಕೂಡ ಕೋರ್ಟ್ನಲ್ಲೂ ಕೂಡ ವಿಕ್ಟಿಮ್ ಕುಟುಂಬಕ್ಕೆ, ಅಂದ್ರೆ ಯೋಗೇಶ್ ಗೌಡನ ಕುಟುಂಬಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ತ್ವರಿತವಾಗಿ ವಿಚಾರಣೆ ಮುಗಿಸಬೇಕು, ಈ ಪ್ರಕರಣವನ್ನ ಕ್ಲೋಸ್ ಮಾಡಬೇಕು ಅನ್ನುವಂತ ಇರಾದೆಯಲ್ಲೇ ಆವತ್ತಿನ ಧಾರವಾಡದ ಸೆಷನ್ ಕೋರ್ಟ್ ಕೂಡ ಇತ್ತು. ಆದರೆ ಯಾವಾಗ ಈ ಪ್ರಕರಣದಲ್ಲಿ ಯೋಗೇಶ್ ಗೌಡನ ಕುಟುಂಬಕ್ಕೆ ನೇರ ಸಂಬಂಧ ಅಲ್ಲ, ಸ್ನೇಹಿತ ಅಲ್ಲ, ಏನೂ ಅಲ್ಲ, ಒಬ್ಬ ಸಾಮಾಜಿಕ ಹೋರಾಟಗಾರ, ಮಾಜಿ ಪೊಲೀಸ್ ಪೇದೆ ಬಸವರಾಜ್ ಕೊರವಾರ್ ಅವರು ಈ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಾರೆ. ಅವರು ಹೇಳುವಂಥದ್ದು ತುಂಬಾ ಸ್ಪಷ್ಟ. ಇದು ಯಾವುದೇ ರಾಜಕೀಯ ಇಲ್ಲ, ನಾನು ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಳ್ಳಲ್ಲ, ಅಥವಾ ಮುಂದೆ ಇದನ್ನ ಇಟ್ಕೊಂಡು ರಾಜಕೀಯ ಮಾಡುವಂತಹ ಅನಿವಾರ್ಯತೆ, ಅಗತ್ಯ ಕೂಡ ನನಗಿಲ್ಲ ಅನ್ನುವಂಥದ್ದು ಇದುವರೆಗಿನ ಅವರ ನಡೆ ನುಡಿ ಕೂಡ ಹಾಗೇ ಇದೆ. ಆ ಕಾರಣಕ್ಕಾಗಿ ಇವತ್ತು ಧಾರವಾಡ ಜಿಲ್ಲೆಯ ಜನ ಬಸವರಾಜ್ ಕೊರವಾರ್ ಅವ್ರನ್ನ ಬಿಲೀವ್ ಮಾಡ್ತಾರೆ. ಏನೇ ಸಮಸ್ಯೆಗಳಿದ್ರೆ ಅವ್ರ ಹತ್ರ ಬರ್ತಾರೆ. ಈ ಪ್ರಕರಣದಲ್ಲಿ ಸ್ವತಃ ಏನಂತ ಹೇಳಿದ್ರೆ ಕುಟುಂಬ ನ್ಯಾಯಕ್ಕಾಗಿ ಹೋರಾಡ್ತಾ ಇತ್ತು. ಗುರುನಾಥ ಗೌಡರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಬಸವರಾಜ್ ಕೊರವಾರ್. ಈ ಪ್ರಕರಣದಲ್ಲಿ ಮೊದಲ ಬಾರಿಗೆ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅಪ್ಲಿಕೇಶನ್ ಅನ್ನು ಫೈಲ್ ಮಾಡ್ತಾರೆ. ಈ ಪ್ರಕರಣದಲ್ಲಿ ಪ್ರಭಾವಿಗಳಿದ್ದಾರೆ, ಸಾಕ್ಷಿಗಳ ಮೇಲೆ ಒತ್ತಡ ಇದೆ, ಕುಟುಂಬದ ಸದಸ್ಯರ ಮೇಲೆ ಒತ್ತಡ ಇದೆ. ಹಾಗಾಗಿ ಇದರಲ್ಲಿ ಸಮಥಿಂಗ್ ಮತ್ತೊಂದೇನೋ ಬೇರೆ ಇದೆ, ಫಿಸಿಯಸ್ ಇದೆ ಅನ್ನುವಂಥದ್ದನ್ನ ಹೇಳಿದಾಗ ಹೈಕೋರ್ಟ್ ಇದನ್ನು ವಿಚಾರಣೆ ನಡೆಸಿದಾಗ ಹೈಕೋರ್ಟ್ ಹೇಳುತ್ತೆ, ಈಗಾಗಲೇ ಸೆಷನ್ ಕೋರ್ಟ್ನಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸುವ ಹಂತಕ್ಕೆ ಬಂದಿದೆ, ಇನ್ನೇನಾದ್ರೂ ಬಿಟ್ಟು ಹೋಗಿದ್ರೆ ಅದರಲ್ಲಿ ಸೇರ್ಪಡೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದಾಗ ಮತ್ತೊಂದು ಅಪ್ಲಿಕೇಶನ್ ಅನ್ನ ಹೈಕೋರ್ಟ್ನಲ್ಲಿ ಸಬ್ಮಿಟ್ ಮಾಡುತ್ತೆ. ಅದೇ ಏನಂತ ಹೇಳಿದ್ರೆ ತುಳಜಪ್ಪ ಸುಲ್ಫಿ ಮತ್ತು ವಿನಯ್ ಕುಲಕರ್ಣಿ ಗುರುನಾಥ ಗೌಡರ ಕುಟುಂಬದ ಮೇಲೆ ಒತ್ತಡ ಹಾಕಿ ಈ ಪ್ರಕರಣದಿಂದ ಹಿಂದೆ ಸರಿದೆ ಅಂತ ಹೇಳಿದಾಗ ಆ ವಿಚಾರಗಳನ್ನು ಇಟ್ಕೊಂಡು ಸ್ವತಃ ಬಸವರಾಜ್ ಕೊರವಾರ್ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಅಪ್ಲಿಕೇಶನ್ ಅನ್ನು ಫೈಲ್ ಮಾಡಿಸ್ತಾರೆ. ಆಗ ಮೊದಲ ಬಾರಿಗೆ ಸಿಬಿಐಗೆ ಪ್ರಕರಣ ಹೋಗದೇ ಇದ್ರು ಕೂಡ ಫಸ್ಟ್ ಟೈಮ್ ಸಾಕ್ಷಿಗಳ ಮೇಲೆ ಒತ್ತಡ ಆಗ್ತಾ ಇದೆ, ವಿನಯ್ ಕುಲಕರ್ಣಿ ನೇರವಾಗಿ ಆಗ್ತಾ ಇದ್ದಾರೆ ಅಂದಾಗ ವಿನಯ್ ಕುಲಕರ್ಣಿ ವಿರುದ್ಧ ಎಫ್ಐಆರ್ ನ ದಾಖಲಿಸಲಿಕ್ಕೆ ಹೈಕೋರ್ಟ್ ಸೂಚನೆ ಕೊಡುತ್ತೆ. ಅದೇ 195A ಅಡಿ ಎಫ್ಐಆರ್ ದಾಖಲಾಗುತ್ತೆ. ಅದಾದ ನಂತರ ಕೂಡ ಬೆನ್ನು ಬಿಡದೇನೆ ಸ್ವತಃ ತನು ಮನ ಧನ ಎಲ್ಲವನ್ನ ಕಳೆದುಕೊಂಡಂತ ಬಸವರಾಜ್ ಕೊರವಾರ್ ಯೋಗೇಶ್ ಗೌಡರ ಕುಟುಂಬದ ಬೆನ್ನೆಲುಬಿಗೆ ನಿಲ್ತಾರೆ. ಸಾಕಷ್ಟು ಥ್ರೆಟ್ಗಳನ್ನ ಈ ಕ್ಷಣದವರೆಗೂ ಎದುರಿಸ್ತಾ ಇದ್ದಾರೆ, ಇವತ್ತು ಕೂಡ ಎದುರಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಬೆನ್ನು ಬಿಡೋದಿಲ್ಲ. ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಕರಣಕ್ಕೆ ಹಿನ್ನಡೆಯಾಗುತ್ತೆ. ಬಿಜೆಪಿ ಸರ್ಕಾರ ಬಂದ ನಂತರ ಇದು ಸಿಬಿಐಗೆ ಹೋಗುತ್ತೆ. ಸಿಬಿಐ ತನಿಖೆಯಲ್ಲೂ ಕೂಡ ಏನಂತ ಹೇಳಿದ್ರೆ ಸಾಕಷ್ಟು ಮಹತ್ವದ ಸಾಕ್ಷಿಗಳು ಏನು ಲಭಿಸುತ್ತೆ. ಆಗ ಇಡೀ ಕಾನೂನು ಹೋರಾಟ ಪ್ರಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಂತದ್ದು ಬಸವರಾಜ್ ಕೊರವಾರ್, ಧಾರವಾಡದ ಸಾಮಾಜಿಕ ಹೋರಾಟಗಾರ. ಇವತ್ತಿಗೂ ಕೂಡ ಈ ಪ್ರಕರಣಕ್ಕೆ ಒಂದು ಲಾಜಿಕ್ ಹೆಂಡನ್ನು ಕಾಣಿಸಬೇಕು. ತಿಂದು ಬದುಕುವ ರಾಜಕಾರಣಿಗಳ ಮಧ್ಯೆ ಕೊಂದು ಬದುಕುವ ರಾಜಕಾರಣಿಗಳನ್ನು ಕೂಡ ಸಹಿಸಿಕೊಂಡ್ಬಿಟ್ರೆ ಸಮಾಜದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗುತ್ತೆ, ಅದು ಆಗಬಾರದು ಅನ್ನುವಂತ ಕಳಕಳಿಯಿಂದ ಆ ವ್ಯಕ್ತಿ
ಇವತ್ತು ಕೂಡ ನಿಂತಿರುವಂತದ್ದು. ಸುಮಾರು 10 ವರ್ಷಗಳಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರ ಎಲ್ಲ ನಡೆನುಡಿಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಇಲ್ಲಿ ಯಾವುದೋ ಅಂದ್ರೆ ಸಹಜವಾಗಿ ಒಂದು ಪ್ರಕರಣದಲ್ಲಿ ಒಬ್ಬರನ್ನ ತುಳಿಬೇಕು ಅಂತ ಆದಾಗ ದುರುದ್ದೇಶಗಳಿರುತ್ತೆ, ರಾಜಕೀಯ ವೈಷಮ್ಯಗಳಿರುತ್ತೆ, ಅವನಿಲ್ಲದೆ ಇದ್ರೆ ನನಗೆ ಲಾಭ ಆಗುತ್ತೆ ಅನ್ನುವಂಥ ವಿಚಾರಗಳಿರುತ್ತೆ. ಆದರೆ ಬಸವರಾಜ್ ಕರವಾರ್ ಅವರ ನಡೆನುಡಿಯನ್ನ ಗಮನಿಸಿದ್ರೆ ಇದುವರೆಗೆ ಆ ತರದ ಯಾವುದೇ ಅಂಶಗಳು ಕೂಡ ಕಂಡು ಬಂದಿಲ್ಲ. ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತು ಕಾನೂನು ಹೋರಾಟದಲ್ಲಿ ತಮ್ಮ ಆಸ್ತಿ ಹಣವನ್ನು ಕೂಡ ಕಳೆದುಕೊಂಡು ಈ ಹೋರಾಟದಲ್ಲಿ ನಿಂತಿದ್ದಾರೆ. ಯಾವ ಕಾರಣಕ್ಕಾಗಿ ನೀವು ಇಷ್ಟು ಗಟ್ಟಿಯಾಗಿ ನಿಂತಿರಿ ಅಂದಾಗ ಅವ್ರು ಹೇಳುವಂಥದ್ದು, ಧಾರವಾಡ ವಿದ್ಯಾಕಾಶಿ, ಸಾಹಿತ್ಯಗಳ ತವರೂರು, ಇಲ್ಲಿ ಸರಣಿ ಹತ್ಯೆಗಳಾಯಿತು. ಆ ಎಲ್ಲ ಹತ್ಯೆಗಳನ್ನು ಗಮನಿಸಿದಾಗ ಒಂದಲ್ಲ ಒಂದು ಆರೋಪಿ ರಾಜಕಾರಣ ಬೆನ್ನಿಂದ ಹೋಗಿ ನಿಂತ್ಕೋತಾನೆ. ಹಾಗಾಗಿ ಇದಕ್ಕೆ ಕೊನೆ ಆಗಬೇಕು ಅಂತ ಹೇಳಿದ್ರೆ ಧ್ವನಿ ಎತ್ತಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಹೋರಾಟದಲ್ಲಿ ತೊಡಗಿಸ್ಕೊಂಡೆ ಅನ್ನುವಂಥದ್ದಿದೆ. ನಿಜಕ್ಕೂ ಕೂಡ ನಾವೆಲ್ಲ ಧಾರವಾಡ ಜಿಲ್ಲೆಯವರು, ಇಲ್ಲೇ ಇದ್ದಂಥವ್ರು, ಇಲ್ಲೆಲ್ಲ ಕಾಲೇಜು ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ನಾವು ನೋಡಿದಂಥವ್ರು. ಆದರೆ ಇಂಥ ಧಾರವಾಡದಲ್ಲಿ ನಿತ್ಯ ನಿರಂತರವಾಗಿ ಮೊನ್ನೆ ಅಷ್ಟೇ ಒಬ್ಬ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಯಿತು. ಅದರಲ್ಲೂ ಕೂಡ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಧಾರವಾಡ ಯಾವ ವಿದ್ಯಾಕಾಶಿ ಆಗಿತ್ತು ಇವತ್ತು ಕೊಲೆಗಡಕರ ನಾಡಾಗ್ತಾ ಇದೆ ಅಂತ ಯಾಕೆಂದ್ರೆ ಹೇಳಲಿಕ್ಕೆ ದುಃಖ ಆಗುತ್ತೆ. ಅಂತ ಸನ್ನಿವೇಶಗಳು ಧಾರವಾಡದಲ್ಲಿ ಸೃಷ್ಟಿಯಾಗಲಿಕ್ಕೆ ಇದಕ್ಕೆ ಬುನಾದಿ ಹಾಕಿದ್ದು ಕೆಟ್ಟ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ತುಂಬಾ ಸ್ಪಷ್ಟ. ಆ ಒಂದು ಕೆಟ್ಟ ರಾಜಕೀಯ ವ್ಯವಸ್ಥೆನೇ ಯೋಗೇಶ್ ಗೌಡರ ಹತ್ಯೆಗೂ ಕೂಡ ಕಾರಣ ಆಯಿತು ಅನ್ನುವಂಥದ್ದು. ಅದರ ವಿರುದ್ಧ ಇಡೀ ಕುಟುಂಬ ಮತ್ತು ಸಾಮಾಜಿಕ ಹೋರಾಟಗಾರರು ಗಟ್ಟಿಯಾಗಿ ಧ್ವನಿ ಎತ್ತಿ ನಿಂತಾಗಲೇ ಈ ಒಂದು ಹೋರಾಟಕ್ಕೆ ಒಂದು ಲಾಜಿಕ್ ಹೆಂಡನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ಕೋರ್ಟ್ನ ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋದು ಕುಟುಂಬ ಕೂಡ ಈ ಹೋರಾಟ ಏನಿದೆ ಇದು ಶಾಶ್ವತವಾಗಿ ನೆನಪಿನಲ್ಲಿ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.